ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ತಮಿಳುನಾಡು ರಾಜಕೀಯದಲ್ಲಿ ಮತ್ತು ಸಿನಿರಂಗದಲ್ಲಿ ಒಂದೇ ದಿನ ಎರಡು ಬೃಹತ್ ಬೆಳವಣಿಗೆಗಳು ನಡೆದಿವೆ. ಒಂದೆಡೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಸಂಚಲನ ಸೃಷ್ಟಿಸಿದ್ದ ನಟ ದಳಪತಿ ವಿಜಯ್ಗೆ ಅವರ ಪತ್ನಿ ಸಂಗೀತಾ ಡಿವೋರ್ಸ್ ಶಾಕ್ ನೀಡಿದ್ದಾರೆ. ಪತ್ನಿ ಮಾಡಿರುವ ಆ ಒಂದು ಗಂಭೀರ ಆರೋಪ ಇಡೀ ಕಾಲಿವುಡ್ ಅನ್ನು ಬೆಚ್ಚಿ ಬೀಳಿಸಿದೆ. ಮತ್ತೊಂದೆಡೆ ತಮಿಳುನಾಡು ವಿಧಾನಸಭಾ ಚುನಾವಣೆಗೂ ಮುನ್ನವೇ ಎಐಎಡಿಎಂಕೆ ಪಕ್ಷಕ್ಕೆ ಭಾರೀ ಆಘಾತ ಎದುರಾಗಿದೆ. 3 ಬಾರಿ ಮುಖ್ಯಮಂತ್ರಿಯಾಗಿದ್ದ ಜಯಲಲಿತಾ ಅವರ ಕಟ್ಟ ಬೆಂಬಲಿಗ ಪನ್ನೀರ್ ಸೆಲ್ವಂ ಬದ್ಧವೈರಿ ಡಿಎಂಕೆ ಪಾಳೆಯಕ್ಕೆ ಜಿಗಿದಿದ್ದಾರೆ. ಈ ಮೂಲಕ ಚುನಾವಣೆಗೂ ಮುನ್ನ ಎನ್ಡಿಎಗೆ ಭಾರೀ ಹಿನ್ನಡೆಯಾಗಿದೆ. ವಿಜಯ್ ಪತ್ನಿ ಮಾಡಿರುವ ಆ ಗಂಭೀರ ಆರೋಪ ಏನು? 27 ವರ್ಷಗಳ ದಾಂಪತ್ಯ ಮುರಿಯೋದಕ್ಕೆ ಕಾರಣ ಯಾರು? ಹಾಗೂ ಓಪಿಎಸ್ ಡಿಎಂಕೆಗೆ ಸೇರಿದ್ಯಾಕೆ? ಇದರಿಂದ ತಮಿಳುನಾಡು ರಾಜಕೀಯದಲ್ಲಿ ಆಗುವ ಬದಲಾವಣೆಗಳೇನು? ಇಂದಿನ ವಿಡಿಯೋದಲ್ಲಿ ಇದರ ವಿವರಗಳನ್ನು ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಜಯ್ ಸಂಗೀತಾ 27 ವರ್ಷಗಳ ದಾಂಪತ್ಯ ಅಂತ್ಯ. ಸ್ನೇಹಿತರೆ, ತಮಿಳುನಾಡಿನ ಸ್ಟಾರ್ ನಟ ಹಾಗೂ ತಮಿಳಗ ವೇಟ್ರಿ ಕಳಗಂ ಪಕ್ಷದ ಸ್ಥಾಪಕ ದಳಪತಿ ವಿಜಯ್ ಅವರ ವೈಯಕ್ತಿಕ ಬದುಕಿನಲ್ಲಿ ಭಾರೀ ಬಿರುಗಾಳಿ ಎದ್ದಿದೆ. ವಿಜಯ್ ಅವರ ಪತ್ನಿ ಸಂಗೀತಾ ಸ್ವರ್ಣಲಿಂಗಂ ಬರೋಬ್ಬರಿ 27 ವರ್ಷಗಳ ದಾಂಪತ್ಯ ಜೀವನ ಅಂತ್ಯಗೊಳಿಸೋದಕ್ಕೆ ನಿರ್ಧರಿಸಿದ್ದು ವಿಚ್ಛೇದನ ಕೋರಿ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ಚೆಂಗಲ್ಪಟ್ಟು ಕೌಟುಂಬಿಕ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುವ 48 ವರ್ಷದ ಸಂಗೀತಾ ತಮ್ಮ ಪತಿ ವಿಜಯ್ ವಿರುದ್ಧ ವಿವಾಹೇತರ ಸಂಬಂಧ ಮತ್ತು ಮಾನಸಿಕ ಹಿಂಸೆಯ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. 2021ರಲ್ಲೇ ವಿಜಯ್ ಅವರು ಖ್ಯಾತ ನಟಿಯೊಬ್ಬರ ಜೊತೆಗೆ ವಿವಾಹೇತರ ಸಂಬಂಧ ಹೊಂದಿದ್ರು. ಆ ವಿಚಾರ ತನಗೆ ತಿಳಿದಿತ್ತು. ಈ ಸಂಬಂಧವನ್ನು ಕೊನೆಗೊಳಿಸುವಂತೆ ಭರವಸೆ ನೀಡಿದ್ರು. ವಿಜಯ್ ಆ ನಟಿಯೊಂದಿಗಿನ ಸಂಬಂಧ ಮುಂದುವರೆಸಿದ್ರು. ತಮ್ಮನ್ನ ಮತ್ತು ಮಕ್ಕಳನ್ನ ಕಡೆಗಣಿಸಿ ಆ ನಟಿಯೊಂದಿಗೆ ವಿದೇಶ ಪ್ರವಾಸಗಳನ್ನ ಮಾಡಿದ್ರು. ಆ ನಟಿ ತಮ್ಮಿಬ್ಬರ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗ್ಲೂ ವಿಜಯ್ ವಿರೋಧಿಸಲಿಲ್ಲ. ಇದರಿಂದ ತಮಗೆ ಮತ್ತು ಮಕ್ಕಳಿಗೆ ತೀವ್ರ ಮುಜುಗರ ಹಾಗೂ ಮಾನಸಿಕ ಹಿಂಸೆ ಆಗಿದೆ ಅಂತ ಸಂಗೀತಾ ತಮ್ಮ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ವಿಜಯ್ ಅವರ ಆರ್ಥಿಕ ನಿರ್ಬಂಧಗಳಿಂದ ಬೇಸತ್ತು ತಾವು ವಿಚ್ಛೇದನ ಮತ್ತು ಜೀವನಾಂಶ ಕೋರಿ 1954ರ ವಿಶೇಷ ವಿವಾಹ ಕಾಯ್ದೆಯಡಿ ಅರ್ಜಿ ಸಲ್ಲಿಸ್ತಾ ಇರುವುದಾಗಿ ಸಂಗೀತಾ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಅರ್ಜಿಯಲ್ಲಿ ಆ ನಟಿಯ ಹೆಸರನ್ನ ಉಲ್ಲೇಖಿಸದೇ ಇದ್ರೂ ಅಗತ್ಯ ಬಿದ್ದರೆ 2ನೇ ಪ್ರತಿವಾದಿಯನ್ನಾಗಿ ಸೇರಿಸೋದಾಗಿ ಎಚ್ಚರಿಸಿದ್ದಾರೆ. ಶ್ರೀಲಂಕಾ ಮೂಲದ ಲಂಡನ್ನಲ್ಲಿ ಬೆಳೆದಿದ್ದ ಸಂಗೀತಾ ವಿಜಯ್ ಅವರ ಅಪ್ಪಟ ಅಭಿಮಾನಿಯಾಗಿದ್ರು. 1996ರಲ್ಲಿ ವಿಜಯನ್ನ ಭೇಟಿಯಾಗಿದ್ದ ಅವರು 1999 ಆಗಸ್ಟ್ 25ರಂದು ಹಿಂದೂ ಸಂಪ್ರದಾಯದಂತೆ ವಿವಾಹವಾಗಿದ್ರು. ಈ ದಂಪತಿಗೆ ಜೇಸನ್ ಸಂಜಯ್ ಮತ್ತು ದಿವ್ಯಾ ಶಾಶಾ ಎಂಬ 2 ಮಕ್ಕಳಿದ್ದಾರೆ. ಸದ್ಯ ರಾಜಕೀಯದಲ್ಲಿರುವ ವಿಜಯ್ಗೆ ಚುನಾವಣೆಯ ಹೊಸ್ತಿಲಲ್ಲಿ ಈ ಬೆಳವಣಿಗೆ ದೊಡ್ಡ ಹಿನ್ನಡೆ ಆಗೋ ಸಾಧ್ಯತೆ ಇದೆ. ರಾಜಕೀಯ ಭೂಕಂಪ, ಡಿಎಂಕೆಗೆ ಸೇರಿದ ಪನ್ನೀರ್ ಸೆಲ್ವಂ. ಇತ್ತ ಸಿನಿರಂಗದಲ್ಲಿ ಬಿರುಗಾಳಿ ಎದ್ರೆ ಅತ್ತ ತಮಿಳುನಾಡು ರಾಜಕೀಯದಲ್ಲಿ ಅಕ್ಷರಶಃ ಭೂಕಂಪನವೇ ಸಂಭವಿಸಿದೆ. ತಮಿಳುನಾಡು ವಿಧಾನಸಭಾ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಮಾಜಿ ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂ ಅವರು ಎಂಕೆ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಆಗಿದ್ದಾರೆ. ಶುಕ್ರವಾರ ಬೆಳಿಗ್ಗೆ ಚೆನ್ನೈನ ಡಿಎಂಕೆ ಕೇಂದ್ರ ಕಚೇರಿ ಅಣ್ಣಾ ಅರಿವಾಲಯಂಗೆ ಆಗಮಿಸಿದ ಓಪಿಎಸ್ ಸಿಎಂ ಎಂಕೆ ಸ್ಟಾಲಿನ್ ಮತ್ತು ಡಿಸಿಎಂ ಉದಯನಿಧಿ ಸ್ಟಾಲಿನ್ ಸಮ್ಮುಖದಲ್ಲಿ ಡಿಎಂಕೆ ಸೇರಿದ್ರು. ಸ್ಟಾಲಿನ್ ಅವರು ಓಪಿಎಸ್ ಅವರನ್ನ ಅಪ್ಪಿಕೊಂಡು ಪಕ್ಷಕ್ಕೆ ಬರಮಾಡಿಕೊಂಡ್ರು. ಡಿಎಂಕೆ ಸೇರಿದ್ದೇಕೆ? ಜಯಲಲಿತಾ ಕಟ್ಟ ಬೆಂಬಲಿಗ ಓಪಿಎಸ್. ಎಂಕೆ ಸ್ಟಾಲಿನ್ ಅವರ ಜನಪರ ಆಡಳಿತ ಮತ್ತು ಎಲ್ಲವನ್ನ ಒಗ್ಗೂಡಿಸಿಕೊಂಡು ಹೋಗುವ ನಾಯಕತ್ವವನ್ನು ಮೆಚ್ಚಿ ನಾನು ಡಿಎಂಕೆ ಸೇರ್ತಿದ್ದೀನಿ ಅಂತ ಓಪಿಎಸ್ ಹೇಳಿದ್ದಾರೆ. ಆದರೆ ಇದರ ಹಿಂದಿನ ಅಸಲಿ ಕಾರಣ ಬೇರೆಯೇ ಇದೆ. ಎಐಎಡಿಎಂಕೆ ಪಕ್ಷಕ್ಕೆ ಎಡಪ್ಪಾಡಿ ಪಳನಿಸ್ವಾಮಿ ಅವರ ಪ್ರಾಬಲ್ಯ ಹೆಚ್ಚಾದ ನಂತರ 2022ರಲ್ಲಿ ಓಪಿಎಸ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಲಾಗಿತ್ತು. ಇತ್ತೀಚೆಗೆ ಬಿಜೆಪಿ ನಾಯಕ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಎಐಎಡಿಎಂಕೆ ಬಣಗಳನ್ನು ಒಗ್ಗೂಡಿಸಲು ಓಪಿಎಸ್ ಮನವಿಯನ್ನ ಮಾಡಿದ್ರು. ಆದರೆ ಇದಕ್ಕೆ ಪಳನಿಸ್ವಾಮಿ ಸೊಪ್ಪು ಹಾಕಿರಲಿಲ್ಲ. ಈ ಹತಾಶೆಯಿಂದಲೇ ಓಪಿಎಸ್ ತಮ್ಮ ಬದ್ಧ ವೈರಿ ಡಿಎಂಕೆ ಪಾಳೆಯ ಸೇರಿದ್ದಾರೆ ಎನ್ನಲಾಗಿದೆ. ಜಯಲಲಿತಾ ಅವರ ಅತ್ಯಂತ ನಂಬಿಕಸ್ಥ ಬಂಟರಾಗಿದ್ದ ಓಪಿಎಸ್ 2001, 2014 ಮತ್ತು ಜಯಲಲಿತಾ ನಿಧನದ ನಂತರ 2016ರಲ್ಲಿ ಸಿಎಂ ಆಗಿದ್ರು. ಹೀಗೆ ಒಟ್ಟು 3 ಬಾರಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು. ದಕ್ಷಿಣ ತಮಿಳುನಾಡಿನ ಪ್ರಬಲ ಮುಕುಳತ್ತೋರು ಸಮುದಾಯದ ಬೆಂಬಲ ಹೊಂದಿರುವ ಓಪಿಎಸ್ ಡಿಎಂಕೆ ಸೇರ್ಪಡೆಯಾಗಿರೋದ್ರಿಂದ ಮುಂಬರುವ ಚುನಾವಣೆಯಲ್ಲಿ ಆಡಳಿತಾರೂಢ ಪಕ್ಷಕ್ಕೆ ದೊಡ್ಡ ಬಲ ಬಂದಂತಾಗಿದೆ. ಒಟ್ಟಿನಲ್ಲಿ ತಮಿಳುನಾಡಿನಲ್ಲಿ ಚುನಾವಣೆಗೂ ಮುನ್ನವೇ ದಿನಕ್ಕೊಂದು ರೋಚಕ ತಿರುವುಗಳು ಎದುರಾಗ್ತಾ ಇವೆ. ಸ್ನೇಹಿತರೆ, ನಟ ವಿಜಯ್ ಅವರ ರಾಜಕೀಯ ಭವಿಷ್ಯದ ಮೇಲೆ ಪತ್ನಿಯ ವಿಚ್ಛೇದನ ಪ್ರಕರಣ ಪರಿಣಾಮ ಬೀರುತ್ತಾ?
ಹಾಗೂ OPS DMK ಪಕ್ಷ ಸೇರಿದ್ರಿಂದ AIADMKಗೆ ಮುಖಭಂಗವಾಗಲಿದೆಯಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಂಥ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.